ಹೋರಾಟ ಮರಾಠಿ ಪ್ರಾಧಿಕಾರಕ್ಕೆ ಬೇಕೇ ಬೇಕು. ಮರಾಠಿ ಪ್ರಾಧಿಕಾರಕ್ಕೆ, ಮರಾಠಿ ಪ್ರಾಧಿಕಾರ ರಾಜ್ಯ ಸರ್ಕಾರಕ್ಕೆ, ಕನ್ನಡ ವಿರೋಧಿ ರಾಜ್ಯ ಸರ್ಕಾರ ಅಂತೆ ಸರ್ಕಾರ ಧಿಕ್ಕಾರ. ಕನ್ನಡ ವಿರೋಧಿ ಮುಖ್ಯಮಂತ್ರಿಗಳಿಗೆ, ಕನ್ನಡ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಎಲ್ಲಿಯವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಕನ್ನಡ ವಿರೋಧಿ ರಾಜ್ಯ ಸರ್ಕಾರಕ್ಕೆ. ಅವೈಜ್ಞಾನಿಕವಾಗಿ ರಚನೆ ಮಾಡಿರುವ ಮರಾಠಿ ಪ್ರಾಧಿಕಾರವನ್ನ ಈ ಕೂಡಲೇ ರದ್ದು ಮಾಡಬೇಕು ಅಂತ ಒತ್ತಾಯಿಸಿ ಇಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತಿರುವ ಹಾಗೆ ಮರಾಠಿಗರು MVS ಕಾರ್ಯಕರ್ತರು ಪುಂಡಾಟಿಕೆ ಜಾಸ್ತಿಯಾಗಿ ದಿನೇ ದಿನೇ ನಮ್ಮ ಕನ್ನಡಿಗರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅವರು ಕನ್ನಡ ರಾಜ್ಯೋತ್ಸವದಂದು ಕರಾಳ ದಿನ ಆಚರಣೆ ಮಾಡಿ ಅವರು ರಾಜ್ಯೋತ್ಸವನ ಆಚರಣೆ ಮಾಡಲ್ಲ, ಕಪ್ಪು ಪಟ್ಟಿ ಹಾಕೊಂಡು ಕರಾಳ ದಿನ ಆಚರಣೆ ಮಾಡ್ತಾರೆ. ಅಂಥ ಜನಕ್ಕೆ ಇವರು ಅಂಥ ಮರಾಠಿಗರಿಗೆ ಹೋಗಿ ಮರಾಠ ಪ್ರಾಧಿಕಾರ ಮಾಡಿ 50 ಕೋಟಿ ಕೊಡೋಂಥದ್ದು ಏನಿತ್ತು ಮುಖ್ಯಮಂತ್ರಿಗಳು? ನಿಮಗೆ ಕನ್ನಡ ಪ್ರಾಧಿಕಾರಕ್ಕೆ ನೋಡಿದ್ರೆ ಬರೀ 5 ಕೋಟಿ ಕೊಟ್ಟಿಲ್ಲ. ಕನ್ನಡಿಗರಿಂದ ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ಜ್ಞಾಪಕ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಈ ರಚನೆನ ಇದು ಮಾಡಬಾರ್ದು, ಈ ಕೂಡಲೇ ರದ್ದು ಮಾಡಬೇಕು. ನೀವು ಪ್ರತಿ ಸಲ ನೀವು ಈ ರೀತಿ ಮಾಡಿ ಕನ್ನಡ ವಿರೋಧಿಯಾಗಿ ಕನ್ನಡ ವಿರೋಧಗಳನ್ನ ಕಟ್ಕೋತಾ ಇದ್ದೀರಾ. ಹಾಗೂ ನೀವು ರಾಜಕೀಯ ದುರ್ದೇಶದಿಂದ ತಮ್ಮ ಮತ ಬ್ಯಾಂಕ್ ಆಗಿ ನೀವು ಬೆಳಗಾವಿ ಹಾಗೂ ಬಸವ ಕಲ್ಯಾಣದಲ್ಲಿ ಚುನಾವಣೆ ಇರೋದ್ರಿಂದ ನೀವು ಆ ಮತದಾರನ ಓಲೈಸಲಿಕ್ಕೆ ಮರಾಠಿ ಪ್ರಾಧಿಕಾರ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಖಂಡನೀಯ. ಇದನ್ನ ಕನ್ನಡಿಗರು ಯಾವತ್ತೂ ನಿಮ್ಮನ್ನ ಕ್ಷಮಿಸಲ್ಲ.